ಇತರೆ ಆರೋಪಿಗಳು ಬಾಯ್ಬಿಟ್ರು ಕೂಡ ದರ್ಶನ್ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಏನೇ ಕೇಳಿದ್ರು ಕೂಡ ನಾನವನಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ಉತ್ತರ ಮಾತ್ರ ಬರ್ತಾ ಇದೆ ಅವ್ರ ಕಡೆಯಿಂದ. ಆದರೆ ಪ್ರಕರಣದಲ್ಲಿ ಬಲವಾಗಿರುವ ದರ್ಶನ್ ವಿರುದ್ಧದ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಕಾಲ್ ಡೀಟೇಲ್ಸ್ ನಿಂದ ಹಿಡಿದು ಎಲ್ಲವೂ ಕೂಡ ಬಲವಾದ ಸಾಕ್ಷಿಗಳಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಾಕಷ್ಟು ಈ ರೀತಿ ಸಾಲು ಸಾಲು ಎವಿಡೆನ್ಸ್ಗಳು ಸಿಕ್ಕಿದೆ. ಒಂದಷ್ಟು ಆರೋಪಿಗಳು ಈಗಾಗಲೇ ನಿಜ ಹೇಳಿದ್ದಾರೆ, ಬಟ್ ದರ್ಶನ್ ಮಾತ್ರ ಏನೂ ಬಾಯ್ಬಿಡ್ತಾ ಇಲ್ಲ ಅಂತ. ಸೊ ಶಿವು, ಈಗ ಉಳಿದ ಆರೋಪಿಗಳು ಒಂದಷ್ಟು ಜನ ಇರೋ ಸತ್ಯವನ್ನ ಹೇಳಿದ್ದಾರೆ ಅಥವಾ ಎವಿಡೆನ್ಸ್ಗಳನ್ನ ಮುಂದಿಟ್ಟಾಗಾದ್ರೂ ಸತ್ಯ ಬಾಯ್ಬಿಟ್ಟಿದ್ದಾರೆ. ಆದರೆ ದರ್ಶನ್ ಮಾತ್ರ ಇದುವರೆಗೂ ಏನನ್ನೂ ಬಾಯ್ಬಿಟ್ಟಿಲ್ವಾ, ಯಾವ ಮಾಹಿತಿಯನ್ನು ಕೊಟ್ಟಿಲ್ವಾ ವಿಚಾರಣೆಯಲ್ಲಿ ಪೊಲೀಸರಿಗೆ. ಈ ಬಗ್ಗೆ ಏನು ಗೊತ್ತಾಗ್ತಾ ಇದೆ? ಸಿಟಿ ಕಮಿಷನರ್ ದಯಾನಂದ್ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿರುವಂಥದ್ದು. ಅಂದರೆ ಕೊಲೆ ಪ್ರಕರಣದ ಆರೋಪಿ ಓರ್ವನ ವಿಚಾರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸತತ 3 ದಿನಗಳಿಂದ ಆರೋಪಿ ಇರುವಂಥ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆ ಮಾಡ್ತಿರುವಂಥದ್ದು ಇದೇ ಮೊದಲು. ಜೊತೆಗೆ ನಾವು ಅದರ ಲೈವ್ ವಿಜುವಲ್ಸ್ ಅನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ರನ್ನ ಯಾವುದೇ ಪ್ರಶ್ನೆ ಮಾಡಿದ್ರು ಕೂಡ ದರ್ಶನ್ ತನಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ರು. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖಾಧಿಕಾರಿಗಳಾಗಿರುವಂಥ ACP ಚಂದನ್ ಕುಮಾರ್ ಹಾಗೂ ಬೆಂಗಳೂರು ಪಶ್ಚಿಮ ವಿಭಾಗದ DCP ಗಿರೀಶ್ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ, ಇಂಚಿಂಚು ಸಾಕ್ಷ್ಯಗಳನ್ನು ಕೂಡ ಕಲೆಕ್ಟ್ ಆಗಿರುವಂಥದ್ದು. ಪ್ರಕರಣವನ್ನ ನಾವು ಇಂಚಿಂಚಾಗಿ ಹೇಳ್ತಾ ಹೋದಂಥ ಸಂದರ್ಭದಲ್ಲಿ ಮೊದಲಿಗೆ ಜೂನ್ 8ನೇ ತಾರೀಕು ಬೆಳಿಗ್ಗೆ ರಾಘವೇಂದ್ರ ಅನ್ನೋವಂಥ ದರ್ಶನ್ ಚಿತ್ರದುರ್ಗದ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನಿದ್ದಾನೆ ಆತನ ಮುಖಾಂತರವಾಗಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿದಂಥವ್ರು ನೇರವಾಗಿ RR ನಗರದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬರ್ತಾರೆ. ಶೆಡ್ಗೆ ಕರ್ಕೊಂಬಂದು ಹಲ್ಲೆ ಮಾಡಿದಂಥ ನಂತರದಲ್ಲಿ ಆತ ಸಂಜೆ 6:30 ಸುಮಾರಿಗೆ ಆತ ಸಾವನ್ನಪ್ಪುವಂಥದ್ದು. ತದನಂತರದಲ್ಲಿ ಆರೋಪಿಗಳು ಏನು ಮಾಡಬೇಕು ಅಂತೇಳಿ ಗೊತ್ತಾಗದೆ ತಗೊಂಡು ಬಂದು ಬಾಡಿಯನ್ನ ಸುಮ್ನಳ್ಳಿ ಕೆರೆ ಬಳಿ ಬಿಸಾಡ್ತಾರೆ. ತದನಂತರದಲ್ಲಿ 3 ಜನ ಆರೋಪಿಗಳು, ಕಾರ್ತಿಕ್, ಕೇಶವ್, ನಿಖಿಲ್ ನಾಯ್ಕ್, 3 ಜನ ಆರೋಪಿಗಳು ನೇರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬರ್ತಾರೆ. ಹಣಕಾಸಿನ ವಿಚಾರವಾಗಿ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಿದ್ವಿ ಅಂತೇಳಿ ಆರೋಪಿಗಳು ಸರೆಂಡರ್ ಆಗುವಂಥದ್ದು. ಆದರೆ ಅಸಲಿ ತನಿಖೆ ಯಾವಾಗ ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯ್ಕ್ ಬಂದು ಸರೆಂಡರ್ ಆಗ್ತಾರೆ ಅಲ್ಲಿನಿಂದ ಸ್ಟಾರ್ಟ್ ಆಗುವಂಥದ್ದು. ಪೊಲೀಸರು ಸ್ಪಾಟ್ಗೆ ಹೋಗ್ತಾರೆ. ಸ್ಪಾಟ್ಗೆ ಹೋದಂಥ ಪೊಲೀಸರಿಗೆ ಮೃತಪಟ್ಟಿರುವಂಥ ರೇಣುಕಾ ಸ್ವಾಮಿಯ ದೇಹವನ್ನ ವಿಚಿತ್ರವಾಗಿ ವಿಕೃತಿ ಮೆರೆದು ಹಲ್ಲೆಗೈದು ಹತ್ಯೆ ಮಾಡಿರುವಂಥದ್ದು ಸ್ಪಷ್ಟವಾಗುತ್ತೆ. ರೇಣುಕಾ ಸ್ವಾಮಿಯ ಮೃತದೇಹದ ಮೇಲೆ ಸುಮಾರು 15 ಕಡೆ ಗಾಯದ ಗುರುತುಗಳಿರ್ತವೆ. ಸ್ಥಳಕ್ಕೆ ಬಂದಂಥ ಸೋಕೋ ಟೀಮ್, FSL ತಂಡ ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಪ್ರೈಮರಿ ಒಪಿನಿಯನ್ ಅನ್ನ ಕೊಡುವಂಥದ್ದು. ಅಂದ್ರೆ ವಿಕೃತವಾಗಿ ಹಲ್ಲೆಯನ್ನಗೈದು ಆರೋಪಿಯನ್ನ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಹತ್ಯೆಗೈದಿದ್ದಾರೆ ಅಂತೇಳಿ ಒಂದ್ ಕಡೆ ಸೋಕೋ ಟೀಮ್ನ ಅಧಿಕಾರಿಗಳು, FSL ಅಧಿಕಾರಿಗಳು ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ತನಿಖಾಧಿಕಾರಿಗಳಿಗೆ ಸ್ಪಷ್ಟಪಡಿಸ್ತಾರೆ. ಕೂಡಲೇ ಅಲರ್ಟ್ ಆದಂಥ ಪೊಲೀಸರು ಕೊಲೆ ಹಣಕಾಸಿನ ವಿಚಾರಕ್ಕೆ ಹಲ್ಲೆಯನ್ನ ಮಾಡಿ ಕೊಲೆ ಮಾಡಿದ್ವಿ ಅಂತೇಳಿ ಬಂದು ಸರೆಂಡರ್ ಆದಂಥ ಕೇಶವ್, ಕಾರ್ತಿಕ್, ನಿಖಿಲ್ನನ್ನ ತೀವ್ರ ವಿಚಾರಣೆಗೊಳಪಡಿಸ್ತಾರೆ. ಜೊತೆಗೆ ಮೃತಪಟ್ಟಂತ ವ್ಯಕ್ತಿ ಯಾರು, ಆತನಿಗೂ ನಿಮ್ಗೂ ಏನು ಸಂಬಂಧ ಅಂತ ಕೇಳಿದಂಥ ಸಂದರ್ಭದಲ್ಲಿ ಆರೋಪಿಗಳು ಮೊದಲಿಗೆ ಸತ್ತಿರೋ ಅಂತ ವ್ಯಕ್ತಿ ರೇಣುಕಾ ಸ್ವಾಮಿ ಅಂತ ಆತನ ಹೆಸರು ಹೇಳಕ್ಕೂ ಕೂಡ ಬಡಾಯಿಸುವಂಥದ್ದು. 3 ಜನ ಸತ್ತಂತವನ ಹೆಸರು ಬೇರೆ ಬೇರೆ ಹೇಳ್ತಾರೆ. ಜೊತೆಗೆ ಕೂಡಲೇ ಅಲರ್ಟ್ ಆದಂಥ ಪೊಲೀಸರು ರೇಣುಕಾ ಸ್ವಾಮಿಯ CDR ಅನ್ನ ತಗೊಳ್ತಾರೆ. ರೇಣುಕಾ ಸ್ವಾಮಿ ಆಧಾರ್ ಕಾರ್ಡ್ ಅನ್ನ ಪತ್ತೆ ಹಚ್ತಾರೆ. ರೇಣುಕಾ ಸ್ವಾಮಿ ಚಿತ್ರದುರ್ಗ ಮೂಲದವನು ಅನ್ನೋದು ಗೊತ್ತಾಗುತ್ತೆ. ಆತನ ಮೊಬೈಲ್ ನಂಬರ್ ಪೊಲೀಸರಿಗೆ ಗೊತ್ತಾಗುತ್ತೆ. ಜೊತೆಗೆ ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿಗೆ ಬಂದಿದ್ದಂಥ ಮೊಬೈಲ್ CDR ಅನ್ನು ತಗೊಂಡಂತ ಸಂದರ್ಭದಲ್ಲಿ ರಾಘವೇಂದ್ರನ ನಂಬರ್ ಫೌಂಡ್ ಆಗುವಂಥದ್ದು. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಂತವನು ರಾಘವೇಂದ್ರ, ರವಿಶಂಕರ್, ರಾಜು, ಜಗದೀಶ್, ಈ 4 ಜನರ CDR ಪತ್ತೆ ಆಗುತ್ತೆ. ಈ 4 ಜನ ಯಾರು ಅಂತೇಳಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳ ಸಂಘದವರು, ದರ್ಶನ್ ಅಭಿಮಾನಿಗಳು ಅನ್ನೋದು ಗೊತ್ತಾಗುತ್ತೆ. ಇವ್ರಿಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದು ಅಂದ್ರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ತರಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದು ಪವನ್ ಎಂಬಾತ. ಪವನ್ ಯಾರು ಅಂತ ಹೇಳಿದ್ರೆ ಪವನ್ ಪವಿತ್ರ ಗೌಡಳ ಅತ್ಯಾಪ್ತ. ಪವಿತ್ರ ಗೌಡಳ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ. ದರ್ಶನ್ ಹಾಗೂ ಪವಿತ್ರ ಗೌಡ ಇವರಿಬ್ಬರ ನಡುವೆ ಸಂಪರ್ಕ ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಂತವನು ಇದೇ ಪವನ್ ಅಂತೇಳಿ ಗೊತ್ತಾಗುತ್ತೆ. ಯಾವಾಗ RR ನಗರ ಶೆಡ್ಗೆ ಕರ್ಕೊಂಡ್ಬಂದು ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಂಥ ನಂತರದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ರಾಘವೇಂದ್ರ, ವಿನಯ್, ಪ್ರದೋಷ್, ದೀಪಕ್ ಇಷ್ಟು ಜನರ ಟವರ್ ಡಂಪ್ ಅವತ್ತು ಜೂನ್ 8ನೇ ತಾರೀಕು ಸಂಜೆ ಅಲ್ಲಿ ಇರುವಂಥದ್ದು ಕನ್ಫರ್ಮ್ ಆಗುತ್ತೆ. ಕೂಡಲೇ ಅಲರ್ಟ್ ಆದಂಥ ಪೊಲೀಸರು ದೀಪಕ್, ವಿನಯ್ ಸೇರಿದಂತೆ ಈಗ ಆಲ್ರೆಡಿ ಸರೆಂಡರ್ ಆಗಿದ್ದಂಥ 3 ಜನರನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ. ಆದರೆ ಆ ವೇಳೆಯಲ್ಲಿ ಪವಿತ್ರ ಗೌಡಳಿಗೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದಂಥ ವಿಚಾರ ಹೊರಬರುವಂಥದ್ದು. ಯಾವಾಗ ಪವಿತ್ರ ಗೌಡಳ ಹೆಸರು ಬರುತ್ತೆ ಕೂಡಲೇ ಅಲರ್ಟ್ ಆದಂಥ ಪೊಲೀಸರು ಟವರ್ ಡಂಪ್ ಅನ್ನು ತೆಗಿತಾರೆ. ಟವರ್ ಡಂಪ್ ತೆಗೆದಂಥ ಸಂದರ್ಭದಲ್ಲಿ ಸ್ವತಃ ದರ್ಶನ್ ಅಲ್ಲಿ ಇರುವಂಥದ್ದು ಕನ್ಫರ್ಮ್ ಆಗುತ್ತೆ. ಜೊತೆಗೆ ಅಲ್ಲಿ ತಡರಾತ್ರಿ ಬಾಡಿಯನ್ನ ಡಿಸ್ಪೋಸ್ ಮಾಡಲಿಕ್ಕೆ ಓಡಾಟ ನಡೆಸಿದಂಥ ವೆಹಿಕಲ್ಗಳ CCTV ಫುಟೇಜ್ ಕೂಡ ಗೊತ್ತಾಗುತ್ತೆ. ಕೂಡಲೇ ಅಲರ್ಟ್ ಆದಂಥ ಪೊಲೀಸರು ಈಗ ಆಲ್ರೆಡಿ ಸರೆಂಡರ್ ಆದಂಥವರು ದೀಪಕ್, ವಿನಯ್,
ಪ್ರದೋಷ್ ಸೇರಿದಂತೆ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಂತ ರಾಘವೇಂದ್ರನನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ. ಆರೋಪಿಗಳನ್ನ ತಡರಾತ್ರಿವರೆಗೂ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ತಡರಾತ್ರಿ ಅಂದ್ರೆ ಜೂನ್ 9ರ ತಡರಾತ್ರಿ ಆರೋಪಿಗಳು ದರ್ಶನ್ ಹೆಸರನ್ನ ಬಾಯಿ ಬಿಡುವಂತದ್ದು. ಕೂಡಲೇ ಅಲರ್ಟ್ ಆದಂತ ಬೆಂಗಳೂರಿನ ವಿಜಯನಗರದ ಎಸಿಪಿ ಚಂದನ್ ಹಾಗೂ ಡಿಸಿಪಿ ಗಿರೀಶ್ ಅವರ ನೇತೃತ್ವದ ತಂಡ ಬೆಂಗಳೂರಿನಿಂದ ಪ್ರತ್ಯೇಕವಾದಂತಹ ಟೀಮ್ ಅನ್ನ ಮಾಡಿಕೊಂಡು ಮೈಸೂರಿಗೆ ತೆರಳಿ ಬೆಳಿಗ್ಗೆ ಜೂನ್ 10 ಬೆಳಿಗ್ಗೆ ದರ್ಶನ್ ಅನ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಒಂದ್ ಕಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಸಂದರ್ಭದಲ್ಲಿ ಆರೋಪಿಗಳು ಕೊಲೆಯಾದಂತ ನಂತರದಲ್ಲಿ ಬಾಡಿಯನ್ನ ಡಿಸ್ಪೋಸ್ ಮಾಡಿದ ನಂತರದಲ್ಲಿ ಒಂದ್ ಕಡೆ ದೀಪಕ್ 3 ಜನ ಸರೆಂಡರ್ ಏನಾಗ್ತಾರೆ. ಕೇಶವ್, ಕಾರ್ತಿಕ್ ಮತ್ತು ನಿಖಿಲ್ ಅವ್ರಿಗೆ ತಲಾ 5 ಲಕ್ಷ ಹಣವನ್ನು ಕೂಡ ಕೊಟ್ಟಿರ್ತಾರೆ. ನಿಮಗೆ ಕೋರ್ಟ್ ಕೇಸ್ ಆದಂತಹ ಸಂದರ್ಭದಲ್ಲಿ ಜಾಮೀನು ಕೊಡಿಸುವಂಥದ್ದು, ನಿಮ್ಮ ಕುಟುಂಬದ ನಿರ್ವಹಣೆಯನ್ನು ನೋಡ್ತೀನಿ ಅಂತೇಳಿ ದೀಪಕ್ ಹೇಳಿರ್ತಾನೆ. ಸ್ವತಃ ದೀಪಕ್ ದರ್ಶನ್ ಸಲಹೆ ಮೇರೆಗೆ ಇನ್ನೊಬ್ಬ ದರ್ಶನ್ ಆತ್ಮೀಯ ಸ್ನೇಹಿತನಿಂದ ಹಣ ಪಡೆದು ಸರೆಂಡರ್ ಆದಂತವ್ರಿಗೆ ಹಣವನ್ನ ಕೊಟ್ಟಿರ್ತಾನೆ. ಜೊತೆಗೆ ಬಾಡಿಯನ್ನ ಈ ಜಾಗದಲ್ಲಿ ಬಿಸಾಕಬೇಕು ಅಂತೇಳಿ ಓರ್ವ ಪೊಲೀಸ್ ಅಧಿಕಾರಿಯಿಂದ ಆರೋಪಿಗಳು ಸಲಹೆಯನ್ನ ಪಡೆದಿರೋ ಅನ್ನೋ ವಿಚಾರಗಳು ಕೂಡ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ಸಿಡಿಆರ್ ಆಗಿರ್ಬೋದು, ಟವರ್ ಡಂಪ್ ಆಗಿರ್ಬೋದು, ಆರೋಪಿಗಳ ಫಿಂಗರ್ ಪ್ರಿಂಟ್ಸ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸದ್ಯ ದರ್ಶನ್ಗೆ ಕಂಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಿಜಯ್, ಓಕೆ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.